ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಚಿಕನ್ಗೆ ಇದ್ಕಿದ ಬೇಳೆ ಹಾಕ್ಬಿಟ್ಟು ಸಾರು ಮಾಡಿದ್ದೀನಿ. ಚಿಕನ್ ಸಾಂಬಾರು. ಇದು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲದಲ್ಲಿ ಈ ಥರ ಚಿಕನ್ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ. ಈ ಚಿಕನ್ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಚಿಕನ್ ಸಾಂಬಾರು. ಇದ್ಕಿದ ಬೇಳೆ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ. ಇಲ್ಲಿ 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ 1-2 ಸತಿ ವಾಶ್ ಮಾಡಿ ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೇನೆ ನೋಡಿ 1 kg ಆಗುವಷ್ಟು ಅವರೆಕಾಯಿನ ಈ ಥರ ಸುಲಿದು ಈ ಥರ ಇಟ್ಕೊಂಡಿದ್ದೀನಿ. ಇದ್ಕಿದ ಬೇಳೆ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟು ಆಯಿಲ್ ಸೇರಿಸ್ತಾ ಇದ್ದೀನಿ. ಆಯಿಲನ್ನು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಆಯಿಲು ಬಿಸಿಯಾಗಿದೆ. ಇವಾಗ 1 ಈರುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ನೀರಿಲ್ದಿರ ನಾವು ಹಿಂಡಿ ಇಟ್ಕೊಂಡಿರಬೇಕು. ನಾನು ಹಿಂಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಚಿಕನ್ ಸಾರಿಗೆ ಇಕ್ಕಿದ ಬೇಳೆ ಹಾಕ್ಬಿಟ್ಟು ಸಾರು ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸತಿ ನೀಟಾಗೆಲ್ಲ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಾವು ಕಲಿಸ್ಕೊಬೇಕು. ಈ ಥರ ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು. ಈ ಥರ ಫ್ರೈ ಆಗ್ತಾ ಇದ್ವಿ. ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಬೇಕು. ನಾವು ಫ್ರೈ ಆಗಕ್ಕೆ ಬಿಟ್ಟು ಇವಾಗ ಚಿಕನ್ ಸಾಂಬಾರಿಗೆ ಯಾವ ಥರ ಮಸಾಲೆ ಹಾಕ್ಕೊಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ನೋಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡೋಣ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಏನೇನು ಬೇಕು ಅಂತ ಶುಂಠಿ 1-2 ಇಂಚಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ. 1 ಟೊಮೆಟೊನ ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾಟಿ ಟೊಮೆಟೊ ಸೇರಿಸ್ತಾ ಇದ್ದೀನಿ. 2 ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿನ ನೋಡಿ ಈ ಥರ ಹಸಿ ಈರುಳ್ಳಿ 1 ಹಾಕ್ಕೊಬೇಕು. ಇನ್ನೊಂದು ಹುರಿದು ಈ ಥರ ಹಾಕ್ಕೊಬೇಕು. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಬೇಕು. ಸ್ವಲ್ಪ ಚಕ್ಕೆ, ಒಂದು 5ರಿಂದ 6 ಲವಂಗ, 1 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಕಾಳುಮೆಣಸು ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸ್ಕೊಬೇಕು. ಯಾಕಂದ್ರೆ ನಾವು 1 kg ಚಿಕನ್ ಮಾಡ್ತಾ ಇರೋದಲ್ವ, ಅದರಿಂದ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಂಬಂದು ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ನಾವು ರುಬ್ಕೊಬೇಕು. ಇವಾಗ ಮಸಾಲೆನ ಚಿಕನ್ಗೆ ಸೇರಿಸೋಣ. ಈಗ ನೋಡಿ, ಒಂದು ಅರ್ಧ ಭಾಗ ಬೆಂದೋಗ್ಬಿಟ್ಟಿರುತ್ತೆ. ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅರ್ಧ ಭಾಗ ಬೆಂದೋಗಿದೆ. ಈಗ ಮಸಾಲೆ ಸೇರಿಸ್ಕೊಳ್ಳೋಣ. ಇದು ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಈಗ ಒಂದು ಸಾರಿ ಈ ಥರ ಕಲಿಸ್ಕೊಳ್ಳೋಣ. ಈ ಮಸಾಲೆ ಆಯಿಲಲ್ಲಿ ಈ ಚಿಕನ್ಗೆ ಸ್ವಲ್ಪ ಹಿಡಿಯೋ ಥರ 1-2 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಈ ಥರ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬಿಡೋಣ. ನೋಡಿ, 2 ನಿಮಿಷ ಆಯಿತು. ನೋಡಿ, ಆಯಿಲೆಲ್ಲ ತೇಲ್ ಬಂದಿದೆ ಮೇಲಕ್ಕೆ. ನೋಡಿ, ಈ ಥರ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ
ಹಿಡಿಸುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ನೀರು ಸೇರಿಸ್ಕೊಳ್ಳೋಣ. ನಾನು ಜಾರ್ ತೊಳೆದಿದ್ದು ನೀರು ಸೇರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋಣ. ನಾವು ಇಟ್ಕಿದ ಬೇಳೆ ಹಾಕಿ ಮಾಡೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೇಕು. ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲ ಸಾರೆಲ್ಲ ಚಿಕನ್ ಎಲ್ಲ ಬೇಯೋಷ್ಟರಲ್ಲಿ ಸಾರು ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಉಪ್ಪು ಆವಾಗಲೇ ನಾವು ಫ್ರೈ ಮಾಡೋವಾಗ ಚಿಕನ್ ಹಾಕಿದ್ದೀವಿ, ಇವಾಗೇನು ಹಾಕೋ ಅಷ್ಟಿಲ್ಲ. ಒಂದು ಲಿಡ್ ಕ್ಲೋಸ್ ಮಾಡಿ ಈಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಕೊಬ್ಬರಿ ತುರಿನ ನೋಡಿ, ಒಂದು ಕಪ್ಪು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದನ್ನು ಸೇರಿಸಿ ರುಬ್ಕೊಳ್ಳೋಣ. ಮತ್ತು ಗಸಗಸೆ ಒಂದು ಸ್ಪೂನ್ ಆಗುವಷ್ಟು ಹುರಿದು ಇಟ್ಕೊಂಡಿದ್ದೆ. ಇದನ್ನು ಒಂದು ಮಿಕ್ಸಿಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರೋಣ. ನೋಡಿ, ಈ ಥರ ರುಬ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಬೇಕು. ನೋಡಿ, ಗಂಧದ ಥರ ಆಗಿದೆ. ಈ ಥರ ರುಬ್ಕೊಬೇಕು. ಇವಾಗ ಸಾರಿಗೆ ಬೇಳೆ ಹಾಕೋಣ. ನೋಡಿ, ನಾವು ಬೇಯಿಸೋಕೆ ಇಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಬಿಟ್ಟು ನೋಡಿ ಇಷ್ಟು ಬೆಂದರೆ ಸಾಕು. ಈಗ ಬೇಳೆ ಸೇರಿಸೋಣ. ನೋಡಿ, ತೊಳೆದು ಈ ಥರ ಇಟ್ಟಿದ್ದೀನಿ. ನೀರು ಸೋರಿಸ್ಬಿಟ್ಟು ಈ ಥರ ಇಟ್ಕಿದ ಬೇಳೆ ಹಾಕಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಇಲ್ಲೋ ಒಂದು ಸತಿ ಚೆಕ್ ಮಾಡಿ ಉಪ್ಪು ಖಾರ ಏನಾನ ಬೇಕು ಅಂದರೆ ಸೇರಿಸ್ಕೊಬೇಕು. ಇವಾಗ ಒಂಚೂರು ಉಪ್ಪು ಸೇರಿಸ್ಕೊಳ್ಳೋಣ ನಾವು, ಯಾಕಂದರೆ ಬೇಳೆ ಹಾಕಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಹಿಡಿಬೇಕು ಚೆನ್ನಾಗಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, 3 ನಿಮಿಷ ಆಯಿತು. ಇವಾಗ ನೋಡೋಣ ಯಾವ ಥರ ಆಗಿದೆ ಅಂತ. ಇಟ್ಕಿದ ಬೇಳೆ ಎಲ್ಲ ಹಾಕಿ 3 ನಿಮಿಷ ಬೇಯಿಸ್ಕೊಂಡ್ರೆ ಇವಾಗ ಕೊಬ್ಬರಿ ಗಸಗಸೆ ಎಲ್ಲ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಬೇಕು. ಸ್ವಲ್ಪ ನೀರು ಸೇರಿಸೋಣ. ನೋಡಿ, ಇಷ್ಟ ಆದರೆ ಸಾಕು. ಚೆನ್ನಾಗಿ ಒಂದು ಸತಿ ಈ ಥರ ಕಲಿಸ್ಕೊಳ್ಳೋಣ ಸಾರನ್ನ. ನೋಡಿ, ಇವಾಗ ಹಾಕಿದ್ರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾರು ರೆಡಿ ಆಗುತ್ತೆ. ಇಟ್ಕಿದ ಬೇಳೆ ಜಾಸ್ತಿ ಬೆಂದೋಗ್ಬಿಟ್ರು ಕೂಡ ಚೆನ್ನಾಗಿರಲ್ಲ. ಮುಕ್ಕಾಲು ಭಾಗ ಬೆಂದರೆ ಸಾಕು, ಈ ಬಿಸಿಗೆ ಬೆಂದೋಗ್ಬಿಡುತ್ತೆ. ಇನ್ನೊಂದು 5 ನಿಮಿಷ ನಾವು ಸಾರು ಕುದಿಸ್ಕೊಂಬಿಡೋಣ. 5 ನಿಮಿಷ ನಾವು ಸಾರು ಕುದಿಯೋಕ್ಕೆ ಇಟ್ಕೊಂಡಿದ್ವಿ. ಯಾವ ಥರ ಆಗಿದೆಯೋ ನೋಡೋಣ ಬನ್ನಿ. ನೋಡಿ, ಎಲ್ಲ ಬೆಂದೋಗಿದೆ. ನೋಡೋಣ. ನೋಡಿ, ಇಷ್ಟು ಬೆಂದರೆ ಆಯಿತು. ಜಾಸ್ತಿ ಇನ್ನು ಬೇಯಿಸ್ಕೊಂಬಿಟ್ರೆ ನುಣ್ಣಗಾಗ್ಬಿಡುತ್ತೆ, ಬೇಳೆ ಸಿಗಲ್ಲ ನಮಗೆ. ನೋಡಿ, ಚಿಕನ್ನು ಬೆಂದೋಗಿದೆ. ಸೂಪರಾಗಿ ಚಿಕನ್ ಸಾಂಬಾರಿಗೆ ಇಟ್ಕಿದ ಬೇಳೆ ಹಾಕ್ಬಿಟ್ಟು ಸಾರು ರೆಡಿ ಆಯಿತು. ನೋಡಿ, ಈ ಥರ ಸಾಂಬಾರನ್ನ ಇಟ್ಕಿದ ಬೇಳೆ ಚಿಕನ್ ಹಾಕ್ಬಿಟ್ಟು ಸಾಂಬಾರನ್ನ ನಿಮ್ಮ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೋಡಿ, ಸೂಪರಾಗಿ ರೆಡಿ ಆಯಿತು. ಈಗ ನಾನು ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಹಾಫ್ ಆನ್ ಅವರ್ಗೆಲ್ಲ ನಾವು ಈ ಸಾರನ್ನ ರೆಡಿ ಮಾಡ್ಕೊಂಬಿಡ್ಬೋದು. ಇಷ್ಟೇ ಈ ಸಾರು ಮಾಡೋದು. ಸ್ನೇಹಿತರೆ, ಬಿಸಿಯಾಗಿ ಇಟ್ಕಿದ ಬೇಳೆ ಚಿಕನ್ ಸಾಂಬಾರು ರೆಡಿ ಆಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರಾ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.